ಈಗ ಮೆಟ್ರೋ ದರ ಏರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಜನಾಂದೋಲನ ಸಂಘಟನಾ ವೇದಿಕೆಯಿಂದ ಪ್ರತಿಭಟನೆ ಮಾಡಲಾಗಿದೆ. ಕರ್ನಾಟಕ ಇಂಡಸ್ಟ್ರಿಯಲ್ ಅಂಡ್ ಅಂಡರ್ ಎಸ್ಟಾಬ್ಲಿಷ್ಮೆಂಟ್ 50ಕ್ಕೂ ಹೆಚ್ಚು ಕೈಗಾರಿಕೆಗಳು ಕಂಪನಿಗಳ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹಿರಿಯ ವಕೀಲರು ಆಗಿರುವಂತಹ ಶಿವಪ್ರಕಾಶ್, ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಪ್ರತಿನಿತ್ಯ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಬಾರಿ 100% ಹೆಚ್ಚಳ ಮಾಡಿರೋದು ಹಗಲು ದರೋಡೆ. 1ಕ್ಕೆ 2ರಷ್ಟು ಮಾಡ್ತೀವಿ ಅಂತಂದ್ರೆ ಇದು ಜನರನ್ನ ಹಗಲು ದರೋಡೆ ಮಾಡುವಂತಹ ಪ್ರಯತ್ನ. ಹೀಗಾಗಿ 30% ಇಳಿಕೆ ಮಾಡಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಈ ಕಾರಣಕ್ಕಾಗಿ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಆಯ್ತಪ್ಪ, ನೀವೊಂದು ಫೇರ್ ಫಿಕ್ಸಿಂಗ್ ಕಮಿಟಿ ಮಾಡಿದ್ದೀರಾ. ಈ ಫೇರ್ ಫಿಕ್ಸಿಂಗ್ ಕಮಿಟಿ ನಾಳೆ ₹100 ಬದಲಾಗಿ ₹200 ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ, ಅಥವಾ ₹500 ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಕೇಂದ್ರದ ಸಹಭಾಗಿತ್ವ ಇದ್ದರೂ ದರ ಏರಿಕೆ ಪ್ರಸ್ತಾವ ಸಲ್ಲಿಸಿದ್ದು ಕರ್ನಾಟಕ ಸರ್ಕಾರ. ಈ ಗೊಂದಲಕ್ಕೆ ರಾಜ್ಯ ಸರ್ಕಾರವೇ ಕಾರಣ. ಅದಕ್ಕೆ ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ. ಆಯ್ತಪ್ಪ, ನೀವೊಂದು ಫೇರ್ ಫಿಕ್ಸಿಂಗ್ ಕಮಿಟಿ ಮಾಡಿದ್ದೀರಾ. ಈ ಫೇರ್ ಫಿಕ್ಸಿಂಗ್ ಕಮಿಟಿ ನಾಳೆ ₹100 ಬದಲಾಗಿ ₹200 ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ, ಅಥವಾ ₹500 ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಕೇಂದ್ರದ ಸಹಭಾಗಿತ್ವ ಇದ್ದರೂ ದರ ಏರಿಕೆ ಪ್ರಸ್ತಾವ ಸಲ್ಲಿಸಿದ್ದು ಕರ್ನಾಟಕ ಸರ್ಕಾರ. ಈ ಗೊಂದಲಕ್ಕೆ ರಾಜ್ಯ ಸರ್ಕಾರವೇ ಕಾರಣ. ಅದಕ್ಕೆ ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ. ಆಯ್ತಪ್ಪ, ನೀವೊಂದು ಫೇರ್ ಫಿಕ್ಸಿಂಗ್ ಕಮಿಟಿ ಮಾಡಿದ್ದೀರಾ. ಈ ಫೇರ್ ಫಿಕ್ಸಿಂಗ್ ಕಮಿಟಿ ನಾಳೆ ₹100 ಬದಲಾಗಿ ₹200 ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ, ಅಥವಾ ₹500 ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಕೇಂದ್ರದ ಸಹಭಾಗಿತ್ವ ಇದ್ದರೂ ದರ ಏರಿಕೆ ಪ್ರಸ್ತಾವ ಸಲ್ಲಿಸಿದ್ದು ಕರ್ನಾಟಕ ಸರ್ಕಾರ. ಈ ಗೊಂದಲಕ್ಕೆ ರಾಜ್ಯ ಸರ್ಕಾರವೇ ಕಾರಣ. ಅದಕ್ಕೆ ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ. ಆಯ್ತಪ್ಪ, ನೀವೊಂದು ಫೇರ್ ಫಿಕ್ಸಿಂಗ್ ಕಮಿಟಿ ಮಾಡಿದ್ದೀರಾ. ಈ ಫೇರ್